ಸ್ನೇಹಿತರೆ ನಮಸ್ಕಾರ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ ಹೇಳ್ತಾರಲ್ಲ, ಹಾಗಾಗಿದೆ ಬಿಗ್ ಬಾಸ್ನ ಸ್ಪರ್ಧಿಗಳ ಇಬ್ಬರ ಕತೆ. ಹೌದು, ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಅಶ್ವಿನಿ ಗೌಡ ಮತ್ತು ಜಾಹ್ನವಿಯ ಈ ಬಿಗ್ ಬಾಸ್ನ ಜರ್ನಿಯ ಕತೆ. ಇವರಿಬ್ಬರು ಕೂಡ ಆರಂಭದಿಂದ ಇಲ್ಲಿವರೆಗೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳ ರೀತಿ ಇದ್ರು. ಇಬ್ಬರದು ಕೂಡ ಒಂದೇ ರೀತಿಯಾದಂತಹ ಮುಖವಾಡದ ಬದುಕಾಗಿತ್ತು. ಈ ಮುಖವಾಡಗಳು ತೆರೆದುಕೊಳ್ಳೋದಕ್ಕೆ, ಬಿಗ್ ಬಾಸ್ನಲ್ಲಿ ಮುಖವಾಡಗಳು ತೆರೆದುಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಡ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಈ ಘಟನೆ ಅಂತೇಳಿ ಹೇಳಬಹುದು. ಮುಖವಾಡನ ಹಾಕಿಕೊಂಡು ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಜೀವನವನ್ನು ಸಾಗಿಸ್ತಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಿದ್ರು ಅನ್ನೋದಕ್ಕೆ ಇದುವರೆಗೆ ಅಲ್ಲಿ ನಡೆದಂಥ ಒಂದೊಂದು ಘಟನೆಗಳು ಕೂಡ ಸಾಕ್ಷಿಯಾಗಿ ಸಿಗ್ತವೆ. ಅಟ್ ದಿ ಸೇಮ್ ಟೈಮ್ ಈಗ ಈ ಮುಖವಾಡ ಕಳಚಿದೆ ಅನ್ನುವಂತಹ ಒಂದು ಸಂತಸದ ಸುದ್ದಿ ಸಿಕ್ಕಿದೆ. ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಪರಸ್ಪರ ಒಬ್ರಿಗೊಬ್ಬರು ಬೈದಾಡ್ಕೊಂಡಿದ್ದಾರೆ. ಅದು ಕೂಡ ಯಾವ ಪರಿ ಬೈದಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಚಾನ್ಸೇ ಇಲ್ಲವೇನೋ ಅನ್ನೋ ಲೆವೆಲ್ಗೆ ಬೈದಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡಳಿಂದ ನನ್ನ ಇಮೇಜ್ ಹಾಳಾಯಿತು ಅಂತೇಳಿ ಜಾಹ್ನವಿ ಹೇಳಿದ್ರೆ, ಜಾಹ್ನವಿಯಿಂದನೇ ನಾನು ಈ ಪರಿ ಕೆಟ್ಟ ಹೆಸರನ್ನು ಪಡೆದುಕೊಂಡಿದ್ದು ಅಂತೇಳಿ ಅಶ್ವಿನಿ ಗೌಡ ಹೇಳಿದ್ದಾರೆ. ಅಂದರೆ ಒಂದು ಟಾಸ್ಕು ಇವರಿಬ್ಬರ ಬಂಡವಾಳವನ್ನೇ ಬಯಲು ಮಾಡಿದೆ. ಕೈ ಹಿಡ್ಕೊಂಡು ಓಡಾಡ್ಕೊಂಡಿದ್ದವರ ಒಬ್ಬೊಬ್ಬರ ವ್ಯಕ್ತಿತ್ವವು ಕೂಡ ಈಗ ಹೊರಗಡೆ ಬಂದಿದೆ. ತೋರಿಕೆಗಾಗಿ ಮತ್ತು TRPಗಾಗಿ ಅಥವಾ ಜನರ ಪ್ರೀತಿಯನ್ನು ಗಳಿಸೋದಕ್ಕಾಗಿ ಇವರೆಲ್ಲರೂ ಹೀಗೆ ಮಾಡ್ತಿದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಈಗ ಅವರ ಈ ಸ್ನೇಹ ಸಂಬಂಧ ಕಟ್ಟಾಗೋದು ಬಹುತೇಕ ಫಿಕ್ಸ್ ಅಂತೇಳಿ ಗೊತ್ತಾಗ್ತಿದೆ. ಹಾಗಾದರೆ ಏನಾಯಿತು? ಅಂಥದ್ದೊಂದು ಘಟನೆ ನಡೆಯೋದಕ್ಕೆ ಕಾರಣ ಏನಾದರೂ ಇರಬೇಕಲ್ಲ. ಆ ಕಾರಣ ಏನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಕಳೆದ 4 ವಾರಗಳಿಂದನೂ ಕೂಡ ಆಟದ ಕಾವು ವಾರದಿಂದ ವಾರಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆರಂಭದಿಂದನೂ ಕೂಡ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಪರಸ್ಪರ ಆತ್ಮೀಯ ಸ್ನೇಹಿತರಾಗಿದ್ದರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಒಂದೇ ತಟ್ಟೆ ಊಟ ಮಾಡೋದೊಂದು ಬಿಟ್ಟು ಬೇರೆಲ್ಲ ಒಟ್ಟಿಗೆ ಮಾಡಿದರು, ಅಷ್ಟು ಕ್ಲೋಸು. ಇನ್ನು ಅಶ್ವಿನಿ ಗೌಡಗೆ ಯಾರಾದರೂ ಹೇಳಿದ್ರೆ ಅದನ್ನು ಜಾಹ್ನವಿ ಸಹಿಸ್ತಿರ್ಲಿಲ್ಲ. ಜಾಹ್ನವಿ ಹೋಗಿ ಅಶ್ವಿನಿ ಗೌಡ ಬೆಂಬಲಕ್ಕೆ ನಿಲ್ತಾ ಇದ್ರು. ಆದರೆ ಜಾಹ್ನವಿಗೆ ಯಾರಾದರೂ ಜಾಡಿಸಿದ್ರೆ ಅಶ್ವಿನಿ ಗೌಡ ಹೋಗ್ತಿದ್ರಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಎಂಜಾಯ್ ಮಾಡ್ತಾ ಇದ್ರು, ಆ ಮೂಮೆಂಟನ್ನು ನಗ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಇದ್ಯಾವುದಾದ್ರೂ ಜಾಹ್ನವಿಗೆ ಅರ್ಥ ಆಯ್ತಾ ಅಂತೇಳಿ ಕೇಳಿದ್ರೆ ಇದುವರೆಗೆ ಅರ್ಥ ಆಗಿರಲಿಲ್ಲ, ಈಗ ಬಹುಶಃ ಅರ್ಥ ಆದಂತಿದೆ. ಅಸಲಿಗೆ ಜಾಹ್ನವಿಯಲ್ಲಿ ಅಶ್ವಿನಿಗೆ ಕಂಪ್ಲೀಟ್ ಆದಂಥ ಬಕೆಟ್ ಆಗಿ ಬದಲಾಗಿದ್ರು. ಕೇವಲ ಬಕೆಟ್ ಅಲ್ಲ, ಸಿಂಟೆಕ್ಸೇ ಆಗಿ ಹೋಗಿದ್ರು. ಇನ್ಫ್ಯಾಕ್ಟು ರಿಷಾ ಗೌಡ ಬಿಗ್ ಬಾಸ್ ಮನೆಯ ಒಳಗಡೆ ಬಂದ ಬಳಿಕ ಜಾಹ್ನವಿಗೆ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಬದಲಾದರ ಜಾಹ್ನವಿ ಇಲ್ಲ. ಕಿಚ್ಚ ಸುದೀಪ್ ಅವರು 3 ವಾರವೂ ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ಬದಲಾದರ ಜಾಹ್ನವಿ ಇಲ್ಲ. ಕೊನೆಗೂ ಬದಲಾಗುವಂಥ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಈಗ ಬದಲಾಗದೇ ಇದ್ದರೆ ಇನ್ನು ಮುಂದೆ ಬದಲಾಗೋದಕ್ಕೆ ಅವಕಾಶವೂ ಕೂಡ ಜಾಹ್ನವಿಗೆ ಸಿಗಲಿಕ್ಕಿಲ್ಲ ಅನ್ನೋದು ಕೂಡ ಸತ್ಯ. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಕೂಡ ವಾಸ್ತವ. ಈಗ ಒಂದು ಟಾಸ್ಕನ್ನು ಕೊಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಟಾಸ್ಕನ್ನು ಕೊಡ್ತಾರೆ. ನೀವು ತುಂಬ ಕ್ಲೋಸ್ ಇರುವಂತಹ ಸ್ಪರ್ಧೆಯ ಜೊತೆಗೆ ಒಂದು ನಿಮಗೆ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಟಾಸ್ಕನ್ನು ಕೊಡ್ತಾರೆ. ಇಲ್ಲಿ ಇಬ್ಬರು ಕೂಡ ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಯಾವ ಪರ ಬೈದಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಶ್ವಿನಿಯ ಬಗ್ಗೆ ಜಾಹ್ನವಿ ಜನ್ಮ ಜಾಲಾಡುವಂಥ ಕೆಲಸವನ್ನು ಮಾಡಿದ್ರೆ ಜಾಹ್ನವಿ ಬಂಡವಾಳ ಏನು ಅನ್ನೋದನ್ನು ಅಶ್ವಿನಿ ಬಿಚ್ಚಿಟ್ಟಿದ್ದಾರೆ. ಇದು ಕೇವಲ ಟಾಸ್ಕ್ಗಾಗಿ ನಡೆಯದಂಥ ಜಗಳವಾಗಿರದೆ ಇದು ಮುಂದುವರಿಯುವಂಥ ಚಾನ್ಸಸ್ ಕೂಡ ಕಾಣಿಸ್ತಿದೆ. ಜೊತೆಗೆ ಇದು ದೊಡ್ಡ ಮಟ್ಟಕ್ಕೆ ಆವರಿಸುವಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಹೌದು, ಜಾಹ್ನವಿ ಫ್ರೆಂಡ್ಶಿಪ್ನಿಂದ ನನಗೆ ಕಳಂಕ ಬಂದಿದೆ. ನನ್ನನ್ನು ಮುಂದೆ ಬಿಟ್ಟು ನೀವು ಹಿಂದೆ ಇದ್ದು ತಮಾಷೆ ನೋಡ್ತಾ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತೇಳಿ ಕಾಯ್ತಾ ಇದ್ದೀರಾ. ಫ್ರೆಂಡ್ಶಿಪ್ ಅಂತೇಳಿ ಹೇಳ್ಕೊಂಡು ಬಾವಿ ತೋಡ್ತಾ ಇದ್ದೀರಾ ಅಂತೇಳಿ ನಂಗೆ ಗೊತ್ತಿರಲಿಲ್ಲ. ಫ್ರೆಂಡ್ಶಿಪ್ ಅಂತೇಳಿ ಹೇಳ್ಕೊಂಡು ನೀವು ನನಗೆ ಬಾವಿ ತೋಡ್ತೀರಾ ಅಂತೇಳಿ ನಾನು ಭಾವಿಸಿಯೂ ಕೂಡ ಇರಲಿಲ್ಲ. ಇಂಥ ಸ್ನೇಹಕ್ಕೆ ನಾವು ಬ್ರೇಕ್ ಹಾಕೋದು ಒಳ್ಳೆಯದು ಅಂತೇಳಿ ಅಶ್ವಿನಿ ಗೌಡ ಹೇಳ್ತಾರೆ. ಅಂದರೆ ಜಾಹ್ನವಿಯ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಹೇಳುವಂಥದ್ದು ಅಂದರೆ ತುಂಬ ಕರ್ಣಕಠೋರ ಪದಗಳನ್ನು ಬಳಕೆ ಮಾಡಿ, ತುಂಬ ಆಕ್ರೋಶದಿಂದ ಈ ಪದಗಳನ್ನು ಬಳಕೆ ಮಾಡಿ ಹೇಳಿದ್ದಾರೆ. ಜಾಹ್ನವಿ ಫ್ರೆಂಡ್ಶಿಪ್ನಿಂದ ನನಗೆ ಕಳಂಕ ಬಂದಿದೆ. ನನ್ನನ್ನು ಮುಂದೆ ಬಿಟ್ಟು ನೀವು ಹಿಂದೆ ಇದ್ದು ತಮಾಷೆಯನ್ನು ನೋಡ್ತಾ ಇದ್ದೀರಾ. ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದೇ ನಿಮ್ಮ ಪ್ಲಾನು ಅನ್ನುವಂಥದ್ದು ಇಲ್ಲಿ ನೇರವಾಗಿ ಜಾಹ್ನವಿ ಮೇಲೆ ಈಕೆ ಹೊರಿಸಿರುವಂಥ ಆರೋಪ. ಅಷ್ಟು ಮಾತ್ರವಲ್ಲ, ಫ್ರೆಂಡ್ಶಿಪ್ ಅಂತೇಳಿ ಹೇಳ್ಕೊಂಡು ಬಾವಿ ತೋಡಿದ್ದೀರಾ, ಆ ಬಾವಿಗೆ ನನ್ನನ್ನು ತಳ್ಳುವಂಥ ಕೆಲಸವನ್ನು ಮಾಡಿದ್ದೀರಾ. ನಾನು ಆ ಬಾವಿಗೆ ಬೀಳುವಂಥ ಹೆಣ್ಮಗಳು ಅಲ್ಲ, ಇವತ್ತಿಗೆ ಮುಗೀತು ಅನ್ನುವಂತಹ ಒಂದು ತೆರೆ ಇಳಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದು ಫೇಲ್ಯೂರ್ ಆಗುತ್ತೆ ಅನ್ನೋದು ಈಗಿರುವಂಥ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಆಯಿತಾ? ಇದು ಒಂದು ಭಾಗ. ಇನ್ನು ಎರಡನೇ ಭಾಗ, ನೀವು ಆಟವನ್ನು ಆಡ್ತಾ ಇದ್ದೀರಾ, ನಾನು ನನ್ನ ಆಟವನ್ನು ಆಡ್ತಾ ಇದ್ದೇನೆ. ಕೆಲವರ ಆಟ ಫಾಸ್ಟಾಗಿ ಕಾಣ್ಬೋದು, ಇನ್ನು ಕೆಲವರ ಆಟ ಸ್ಲೋ ಆಗಿ ಕಾಣ್ಬೋದು. ಬಟ್ ಗುರಿ ತಲುಪ್ಬೋದು,
ಹೇಗೋ ಒಂದು ಗುರಿಯನ್ನು ತಲುಪಬೇಕು. ನೀವು ನನ್ನ ಜೊತೆಗೆ ಇರೋದು ತಂತ್ರ ಇರಬಹುದು ಅಂತಲೂ ಕೂಡ ಜಾಹ್ನವಿ ಅಶ್ವಿನಿಗೆ ತಿರುಗೇಟನ್ನು ಕೊಡ್ತಾರೆ. ಇಷ್ಟು ದಿನಗಳಿಂದ ಜಗಳ ಆದಾಗ ಅಥವಾ ಇನ್ಯಾವುದೋ ಚರ್ಚೆ ಆಗುವಾಗ ಅಥವಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮೇಲೆ ಬೇರೆ ಸ್ಪರ್ಧಿ ಅಟ್ಯಾಕನ್ನು ಮಾಡಿದಾಗ ಇಬ್ಬರು ಕೂಡ ಜೊತೆಗೆ ನಿಂತು ಅವರನ್ನು ಎದುರಿಸ್ತಾ ಇದ್ದರು. ಇನ್ಫ್ಯಾಕ್ಟ್ ರಕ್ಷಿತಾ ಶೆಟ್ಟಿ ಜೊತೆಗೆ ಜಗಳ ಆದಾಗಲೂ ಕೂಡ ಇವರಿಬ್ಬರು ಜೋಡೆತ್ತುಗಳ ರೀತಿ ಇದ್ದರು. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಈ ಸ್ನೇಹ ವರ್ಕ್ ಆಗೋಲ್ಲ ಅನ್ನೋದಕ್ಕೆ ಸಾಕ್ಷಿ ಇವರ ಈ ಸ್ನೇಹವೇ. ಹೌದು, ಜೋಡೆತ್ತುಗಳ ರೀತಿ ಜೊತೆಗಿದ್ದಂಥ ಇವರಿಬ್ಬರು ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಬಹುತೇಕ ದೂರ ಆಗೋದು ಸ್ಪಷ್ಟವಾಗಿದೆ. ಅಂದರೆ ಈ ಸ್ನೇಹಿತರಾಗಿದ್ದವರು ಶತ್ರುಗಳಾಗೋದು, ಶತ್ರುಗಳಾಗಿದ್ದವರು ಸ್ನೇಹಿತರಾಗೋದು, ಇವೆಲ್ಲವೂ ಕೂಡ ಬಿಗ್ ಬಾಸ್ನಲ್ಲಿ ಹಿಂದೆಯೂ ಕೂಡ ನಡೆದಿದೆ. ಅದೇ ರೀತಿ ಈಗ ಈ ಸ್ನೇಹಿತರೇ ಶತ್ರುಗಳಾಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಅಂದರೆ ಈ ಕಿತ್ತಾಟ, ಈ ಜಗಳ ಪರಸ್ಪರ ಇಬ್ಬರ ಮನಸ್ಸಿನಲ್ಲಿದ್ದಂಥ ಕೆಲವೊಂದಷ್ಟು ಭಾವನೆಗಳೇನಿದ್ದಾವೆ ಆ ಎಲ್ಲ ಭಾವನೆಗಳು ಕೂಡ ಹೊರಗಡೆ ಬರೋದಕ್ಕೆ ಸಹಾಯ ಆಗಿದೆ. ಅಂದರೆ ಬಸ್ಟ್ ಔಟ್ ಆಗಿದೆ ಅಂತೇಳಿ ಹೇಳ್ತಾರಲ್ಲ, ಹಾಗಾಗಿದೆ. ಇನ್ನು ಟಾಸ್ಕ್ಗೋಸ್ಕರ ಇವರಿಬ್ಬರು ಜಗಳ ಆಡಿದ್ದ ಅಥವಾ ಇಷ್ಟೆಲ್ಲ ಮಾತನಾಡಿದ್ದಕ್ಕೆ ಕೊನೆಯಲ್ಲಿ ಅಶ್ವಿನಿ ಗೌಡ ಕಣ್ಣೀರು ಹಾಕಿರುವಂತಹ ಸಾಧ್ಯತೆ ಇದೆ. ಆದರೆ ಇವರಿಬ್ಬರ ಮಧ್ಯೆ ಬಿರುಕು ಬಂದಿರೋದು ಕೂಡ ಡೌಟ್ ಅನ್ನುವಂಥ ಕೆಲವರದ್ದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಪ್ರೋಮೋ ನೋಡಿ ಈಗ ನಾವು ಆ ಒಂದು ಡಿಸೈಡನ್ನು ಮಾಡೋಕ್ಕಾಗಲ್ಲ. ಅಂದರೆ ಇಬ್ಬರು ಕೂಡ ದೂರ ದೂರ ಆದರು ಅಂತೇಳಿ ಡಿಸೈಡ್ ಮಾಡೋಕ್ಕಾಗಲ್ಲ. ಪ್ರೋಮೋದ ಅಂತ್ಯಭಾಗದಲ್ಲಿ ಅಶ್ವಿನಿ ಕಣ್ಣೀರು ಬೇರೆ ಹಾಕಿದ್ದಾರೆ. ಅಂದರೆ ಆ ಟಾಸ್ಕಿಗೋಸ್ಕರ ನಾನು ಹಾಗೆಲ್ಲ ಮಾಡಿದೆ, ಹಾಗೆಲ್ಲ ಹೇಳಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತೇಳಿ ಮತ್ತೆ ಡೌ ಮಾಡಿದಾರೋ, ಹೇಳೋದೆಲ್ಲ ಹೇಳೋದು ಆಮೇಲೆ ಡೌ ಮಾಡೋದು. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡಗೂ ಕೂಡ ಬೇರೆ ಯಾರೂ ಕೂಡ ಗತಿ ಇಲ್ಲ. ಯಾರು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಅಶ್ವಿನಿ ಗೌಡ ಜೊತೆಗೆ ನಿಲ್ಲುವಂತಹ ಸ್ಪರ್ಧಿಗಳಿಲ್ಲ. ಸುದಿ ಒಬ್ಬ ನಿಲ್ಬೋದು ಬಿಟ್ಟರೆ ಬೇರೆ ಯಾರೂ ಕೂಡ ಅಶ್ವಿನಿ ಗೌಡ ನಂಬಲ್ಲ, ಬೆನ್ನಿಗೆ ನಿಲ್ಲಲ್ಲ. ಜಾಹ್ನವಿ, ಅಶ್ವಿನಿ ಗೌಡ, ಸುದಿ, ಇವು ಮೂರೇ ಜನ ಒಟ್ಟಿಗೆ ಇರಬೇಕೆ ಹೊರತು, ಸುದೀಪ್ ಹೇಳಿದ್ರಲ್ಲ, ಇವ್ರು 3 ಜನದೇ ಒಂದು ಮನೆ, ಇವ್ರು 3 ಜನದೇ ಒಂದು ಪ್ರಪಂಚ, ಇವ್ರು 3 ಜನದೇ ಒಂದು ಕೇರಿ, ಇವ್ರು 3 ಜನದೇ ಒಂದು ಓಣಿ, ಆ 3 ಜನನೇ ಎಲ್ಲದೂ ಕೂಡ ಮಾಡುವಂಥದ್ದು. ಅಂದರೆ ಈ ವಟಾರ ಇದೆಯಲ್ಲ, ಈ ವಟಾರ ಅಂತ ಹೇಳಿದ್ರೆ 3 ಜನರದ್ದೇ ಒಂದು ವಟಾರ. ಬೇರೆ ಯಾರು ಕೂಡ ಅಲ್ಲಿಲ್ಲ. ಆ ವಟಾರದಲ್ಲಿ ಬೇರೆ ಯಾರು ಕೂಡ ಇಲ್ಲ, ಬೇರೆ ಯಾರು ಕೂಡ ಹೋಗೋದೂ ಇಲ್ಲ, ಹೋದರೆ ಇರೋಕ್ಕೂ ಕೂಡ ಆಗಲ್ಲ. ಅಂತಹ ಗಲೀಜು ವಟಾರ ಅದು ಈ 3 ಜನರದ್ದು. ಹಾಗಾಗಿ ಇವರಿಬ್ಬರಿಗೆ ಒಬ್ರಿಗೊಬ್ರು ಅನಿವಾರ್ಯವಾಗಿ ನಿಲ್ಲಬೇಕಾಗ್ತದೆ. ಎಷ್ಟೇ ಮೂದಲಿಕೆ ಬಂದರೂ, ಎಷ್ಟೇ ಅವಮಾನಗಳಾದರೂ, ಎಷ್ಟೇ ಆಕ್ಷೇಪಗಳು ಬಂದರೂ ಕೂಡ ಅನಿವಾರ್ಯ 3 ಜನರು ಕೂಡ ಅಲ್ಲಿ ಇರಬೇಕಾಗುತ್ತೆ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ನಾವು ಏನು ಅಂದ್ಕೊಂಡಿರ್ತೀವಿ, ಬಿಗ್ ಬಾಸ್ ಮನೆಯ ಒಳಗಿನ ಆಟ ಇದೆಯಲ್ಲ, ನೀವು ಅಂದ್ಕೊಂಡ ರೀತಿಯಲ್ಲಿ ಸಾಗೋದೇ ಇಲ್ಲ. ಟ್ವಿಸ್ಟು, ಟರ್ನ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ನೋಡಿ. ಒಂದು ವೇಳೆ ಇದು ಸೀರಿಯಸ್ ಜಗಳ ಆದರೆ ಇನ್ನು ಮುಂದೆ ಅಶ್ವಿನಿ ಮತ್ತು ಜಾಹ್ನವಿ ಬೇರೆ ಬೇರೆ, ಅವಾಗ ಹೇಗಿರುತ್ತೆ ಆಟ? ಇದು ವೆರಿ ಇಂಟ್ರೆಸ್ಟಿಂಗ್. ಸುದೀಪ್ ಹೇಳ್ತಿದ್ದಾರೆ, ಇಂಡಿವಿಜುವಲ್ ಆಗಿ ಆಟ ಆಡಿ ಜಾಹ್ನವಿ, ಇಂಡಿವಿಜುವಲ್ ಆಗಿ ಆಟ ಆಡಿ ಅಶ್ವಿನಿಯನ್ನು ಬಿಟ್ಟುಬಿಡಿ. ಎಷ್ಟು ಸಲ ಹೇಳಿರ್ಬೋದು, ಒಂದು 10 ಸಲ ಹೇಳಿರ್ಬೋದೇನೋ. ಬಟ್ ಈ ಅಮ್ಮಂಗೆ ಅದು ಅರ್ಥನೇ ಆಗಿಲ್ಲ. ಈ ಕೊನೆಗೆ ಬಿಗ್ ಬಾಸೇ ಒಂದು ಟಾಸ್ಕನ್ನು ಕೊಡೋದ್ರ ಮೂಲಕ ಬಂಡವಾಳವನ್ನು ಬಯಲು ಮಾಡಿದ್ದಾರೆ. ನೋಡೋಣ ಇನ್ನುಳಿದವರು ಅವರವ್ರ ಜೊತೆಗಿರೋರ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇವರಿಬ್ಬರ ಸ್ನೇಹ ಏನಾಗುತ್ತೆ, ಎಲ್ಲಿ ಹೋಗಿ ನಿಲ್ತದೆ, ಯಾವಾಗ ಯಾವ ರೀತಿ ಟರ್ನನ್ನು ಪಡೆದುಕೊಳ್ಳುತ್ತೆ, ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.